ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಹಂಗಾರೆ ಬನ್ನಿ ಒಂದು ಒಳ್ಳೆ ಮೂವಿ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಬ್ಬ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡ್ತಾನೆ ಅನ್ಕೊಂತೀನಿ. ಹಂಗೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ನಡ್ಕೊಂಡು ಹೋಯ್ತಾ ಅವನ ಹಿಂದೆ ಯಾರೋ ಬರೋ ತರ ಡೌಟ್. ತಿರುಗಿ ನೋಡ್ತಾನೆ, ಯಾರು ಇಲ್ಲ. ತಿರ್ಗಾ ಹಂಗೆ ಮುಂದೆ ನಡೀತಾನೆ, ತಿರ್ಗಾ ಹಿಂದ್ಗಡೆ ಯಾರೋ ಬರೋ ತರ ಡೌಟ್. ನೋಡಿದ್ರೆ ಅಲ್ಲೂ ಯಾರು ಇಲ್ಲ. ಯಾಕಪ್ಪ ಬೇಕು ನಮ್ಗೆ ಅಂತೇಳಿ ಸ್ವಲ್ಪ ಹುಡುಗ ಓಡೋಗ್ತಾನೆ. ಅಲ್ಲಿ ಮುಂದೆ ಒಂದು ಆಂಟಿ ಕುತ್ಕೊಂಡು ನೋಡ್ತಾ ಅವ್ರು ಇವನೇ, ಏನಂಟಿ ರೋಡ್ ಏನ ಮಿಸ್ ಆಗೋದ್ರ ಅಂತ ಕೇಳ್ತಾವನೆ. ಆ ಆಂಟಿ ಬಂದಂಗೆ ಚಾಕು ಎತ್ಕೊಂಡು ಚುಚ್ಬಿಡ್ದ ಇವನು ಹೊಟ್ಟೆಗೆನೆ. ಅಲ್ಲಿ ಹಾಕ್ತಾರೆ ಟೈಟ್ಲು 12 o'clock ಅಂತ. ಹಂಗೆ ಈ ಕಡೆ ಒಂದು ಮನೇನ ತೋರಿಸಿದ್ರು. ಒಂದು ಹುಡುಗಿ ಸೀದಾ ಎದ್ಲು, ಹಂಗೆ ಓದ್ಲು, ಕನ್ನಡಿಯಲ್ಲಿ ಮುಖ ನೋಡಿದ್ಲು, ವಾಪಸ್ ಬಂದ್ಲು, ತಿರ್ಗಾ ಮಲ್ಲಿಕೊಂಡ್ಲು. ಹಂಗೆ ಬೆಳಗ್ಗೆ ಆಯ್ತು. ಇವ್ರೆ ನಮ್ ಹೀರೋಯಿನ್, ಇವ್ರ ಹೆಸರು ಗೌರಿ ಅಂತ. ಅವ್ರಪ್ಪ ನೋಡಿರ್ತೀರಲ್ಲ ದಂಡುಪಳ್ಯ ಮೂವಿಯಲ್ಲಿ, ಮಗಳನ್ನ ಕಾಲೇಜ್ ಬಿಡಕ್ಕೆ ಹೋಯ್ತಾವ್ರೆ. ಅಲ್ಲಿ ಪಕ್ಕದ ಮನೆ ಅಂಕಲ್, ಏನಮ್ಮ ಗೌರಿ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಆ ಹುಡುಗಿ ಏನು ಮಾತಾಡೋದೇ ಇಲ್ಲ, ಹಂಗೆ ಸೀದಾ ಹೊಂಟೈತಾಳೆ. ಆ ಅಂಕಲ್ ಕೇಳ್ತಾವ್ರೆ, ಏನಯ್ಯ ಮಗಳಂದ್ರ ಡಲ್ ಆಗವಳೆ? ಇಲ್ಲಣ್ಣ ಎಕ್ಸಾಮ್ ನಡೀತದಲ್ಲ ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗವಳೆ. ಸರಿ ಬಿಟ್ಟಾಕು ಅಂತೇಳಿ ಗೌರಿ ಹಂಗೆ ರೋಡಲ್ಲಿ ನಡ್ಕೊಂಡು ಹೋಯ್ತಾವ್ರೆ. ಅಲ್ಲೊಂದು ಸ್ಮಶಾನ ಇದೆ. ಆ ಸ್ಮಶಾನ ಹಂಗೇ ನೋಡ್ತಾವಳೆ. ತಿರ್ಗಾ ಸಾಯಂಕಾಲ ಆಯ್ತು. ಗೌರಿ ತಿರ್ಗಾ ಅದೇ ರೋಡಲ್ಲಿ ವಾಪಸ್ ಬರ್ತಾವಳೆ. ಆ ತಾತಪ್ಪನು ಹಂಗೆ ನಿಂತ್ಕೊಂಡು ನೋಡ್ತಾವನೆ. ಮನೆಗ್ ಬಂದ್ರಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ತಿರ್ಗಾ ಮುಖನ ನೋಡ್ತಾವ್ರೆ. ಹಂಗೆ ಈ ಕಡೆ ಒಂದಿಬ್ರು ಪೊಲೀಸ್ ಅವ್ರನ್ನ ತೋರಿಸಿದ್ರು. ಸ್ಟಾರ್ಟಿಂಗ್ ಸೀನ್ ಆಯ್ತಲ್ಲ, ಹಿಂದ್ಗಡೆನೋ ಬರೋ ತರ, ಅದೇ ತರ ಇವ್ರಿಗೂ ಆಗ್ತಾ ಇದೆ. ಹಂಗೆ ಆ ಕಡೆ ನೋಡ್ಕೊಂಡು ಹೋಯ್ತಾವ್ರೆ. ಅಲ್ಲಿ ಇಬ್ರು ಹುಡುಗರು, ಚಿಕ್ಕ ಹುಡುಗರು ನಿಂತ್ಕೊಂಡವ್ರೆ. ಆ ಪೊಲೀಸ್ ಅವ್ರನ್ನು ಯಾಕ್ರೋ ಇಲ್ಲಿ ನಿಂತ್ಕೊಂಡಿದ್ರ ಅಂತ ಕೇಳ್ತಾವ್ರೆ. ಇದ್ದಕ್ಕಿದ್ದಂಗೆ ಹುಡುಗ ಕಲ್ ತಗೊಂಡು ಹೊಡೆದ್ ಬಿಡದ. ಅಲ್ಲಿ ಕೆಳಗಡೆ ಬಿದ್ರಲ್ಲ, ಇನ್ನೊಬ್ರು ಪೊಲೀಸನು ಅವ್ರನ್ನ ಎತ್ತಕ್ ಹೋಯ್ತಾರೆ. ನೋಡ್ರಿ ಹಿಂದ್ಗಡೆ ಒಬ್ಬ ಬಂದು ಒಂದ್ ದೊಡ್ಡ ಕಲ್ಲೆತ್ತಿ ಅವ್ರ ತಲೆ ಮೇಲೆನೆ ಹಾಕ್ಬಿಡ್ತಾನೆ. ತಿರ್ಗಾ ಹಂಗೆ ಈ ಕಡೆ ಗೌರಿ ಮನೆನ ತೋರಿಸಿದ್ರು. ಗೌರಿ ಏನೋ ಯೋಚನೆ ಮಾಡ್ಕೊಂಡು ಊಟ ಮಾಡ್ತಾವಳೆ. ನೈಟು ಎಲ್ಲಾರು ಮಲ್ಕೊಂಡ್ರು, ಬಟ್ ಗೌರಿ ನಿದ್ದೆ ಮಾಡಿಲ್ಲ. ಎದ್ದಿ ತಿರ್ಗಾ ಆ ಮಿರರ್ ನೋಡ್ತಾವಳೆ. ಹಂಗೆ ಅಪ್ಪನಿಗೆ ಎಚ್ಚರಿಕೆ ಆಯ್ತು. ಅಲ್ಲೆದ್ದಿ ನೀರು ಕುಡಿತಾವ್ರೆ. ಆ ಕಬೋರ್ಡ್ ಅಲ್ಲಿ ಡಮ ಅಂತ ಏನೋ ಸೌಂಡ್ ಬರ್ತಾ ಇದೆ. ಅಪ್ಪನು ಕೈಯಲ್ಲಿ ಒಂದು ದೊಣ್ಣೆ ಎತ್ಕೊಂಡು ಆ ಕಬೋರ್ಡ್ ನ ಓಪನ್ ಮಾಡಿ ನೋಡ್ತಾನೆ. ಗೌರಿ ಅಲ್ಲಿ ಕುಂತವಳೆ. ಯಾರನ್ನ ನೋಡಿ ತುಂಬಾ ಭಯ ಬಿದ್ರಂಗ ಅವಳು. ಅಪ್ಪನು ಯಾಕೋ ಮಗಳಲ್ಲಿ ಕೂತ್ಕೊಂಡಿದ್ಯಾ, ಬಾರೋ ಆಚೆ ಅಂತ ಮಗಳನ್ನ ಆಚೆ ಕರ್ಕೊಂತಾರೆ. ಹಂಗೆ ಬೆಳಗ್ಗೆ ಆಯ್ತು. ಈ ವಿಷಯನ ಅಪ್ಪ ಅವ್ರ ಫ್ರೆಂಡ್ ಹತ್ರ ಹೇಳ್ತಾವ್ರೆ. ಅವ್ರ ಫ್ರೆಂಡ್ನು ನಿಂತ ಹೇಳ್ದಲ್ಲೋ ಎಕ್ಸಾಮ್ ಇದೆ ಅಂತ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡ ಬಿಡು ಅಂತ ಆ ಅಂಕಲ್ ಹೇಳ್ತಾರೆ. ಗೌರಿಗೆ ಒಬ್ಬ ಬಾಯ್ ಫ್ರೆಂಡು ಇದ್ದಾನೆ. ಅವನ ಜೊತೆ ನೀರಲ್ಲಿ ಆಟ ಆಡಕ್ಕಂತ ಹೋಗಿದ್ದಾಳೆ. ಹಂಗೆ ಅವನು ಆಟ ಆಡ್ತಾನೆ ಅವನೇ ಖುಷಿಯಾಗಿ. ಇದ್ದಕ್ಕಿದ್ದಂಗೆ ಕೆರೆ ಫುಲ್ಲು ಕೈಗಳು. ಆ ಗೌರಿನ ಹಂಗೆ ಬಾ ಅಂತ ಕರೀತಾ ಇದೆ. ಗೌರಿನು ಆ ಕೈಗಳನ್ನ ನೋಡಿ ಸಖತ್ತು ಭಯ ಬೀಳ್ತಾಳೆ. ಹೆಂಗೋ ಬಾಯ್ ಫ್ರೆಂಡ್ ಮಕ್ಕದ ಮೇಲೆ ನೀರಾಗ್ದ. ಅವಾಗ ಅವಳಿಗೆ ಜ್ಞಾನ ಬಂತು. ಏನಾಯ್ತು ಗೌರಿ, ಯಾಕೊಂತರ ಇದೆಯಾ ಅಂತ ಹೇಳಿ ಬಾಯ್ ಫ್ರೆಂಡ್ ಕೇಳ್ತಾವನೆ. ಏನು ಇಲ್ಲ ನಡಿ ಹೋಗೋಣ ಅಂತೇಳಿ ಸೀದಾ ಇಬ್ರು ಬಂದ್ಬಿಡ್ತಾರ ಅಲ್ಲಿಂದ. ಹಂಗೆ ತಿರ್ಗಾ ನೈಟ್ ಆಯ್ತು. ಮಾಮೂಲಿ ತರಾನೆ ಎಲ್ಲರೂ ಮಲ್ಗವ್ರೆ. ಗೌರಿ ಮಾತ್ರ ಎದ್ದು ವಾಶ್ರೂಮ್ ಅಲ್ಲಿರೋ ಕನ್ನಡಿ ಹತ್ರ ಹೋದ್ಲು. ಕನ್ನಡಿನ ನೋಡ್ತಾವಳೆ. ಢಮಕ್ಕಂತ ಹಂಗೆ ತಲೆನ ಆಡಿಸಿದ್ಲು. ಹಂಗೆ ಬೆಳಗ್ಗೆ ಆಯ್ತು. ಅಪ್ಪ ಮಗಳಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೇಕಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇನ್ನು ಮಗಳನ್ನ ಕರ್ಕೊಂಡು ಹೋಗಿಲ್ಲ. ಆ ಡಾಕ್ಟರ್ನ ನೋಡಿದ್ರೆ ಆ ನರ್ಸಮ್ಮನ್ನ ಲೈನ್ ಆಗ್ತಾ ಅವನೇ. ನರ್ಸಮ್ಮನ್ನ ಕರೆದು ಇವ್ರಿಗೆ ಹೇಳಮ್ಮ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾನೆ. ಓಕೆ ಸರ್ ಹೇಳ್ತೀನಿ ಅಂತೇಳಿ ತಿರ್ಗಾ ಗೌರಿನು ಅವರಪ್ಪ ನಡ್ಕೊಂಡು ಹಂಗೆ ಬರ್ತಾರೆ. ಅದೇ ಈ ಚಾವಟಿ ಹೊಡ್ಕೊಂತಾರೆ ಗೊತ್ತಾ, ಅವನಲ್ಲಿ ಡ್ಯಾನ್ಸ್ ಆಡ್ತಾ ಅವನ್ ರೋಡಲ್ಲಿ. ಹಂಗೆ ಗೌರಿನ ಹೊಡೆತರ ಹೋಯ್ತಾನೆ. ಗೌರಿ ಹಂಗೆ ಸ್ಟನ್ ಆಗಿ ಆ ಪ್ರಪಂಚನೇ ಹಿಂದ್ಗಡೆ ಹೋಗ್ತಾ ಇರಂಗಿದೆ. ಅಪ್ಪ ಮಗಳ ಏನಾಯ್ತು ಅಂತ ಹಿಂಗ್ ಆಡಿಸ್ತಾನೆ. ಅವಾಗ ಜ್ಞಾನ ಬಂತು ಗೌರಿಗೆ. ಅಪ್ಪ ಏನು ಆಗಿಲ್ಲಪ್ಪ ಅಂತೇಳಿ ತಿರ್ಗಾ ನಮ್ಮ ಮನೆಗೆ ಹೋಯ್ತಾರ. ಹಂಗೆ ಗೌರಿ ಕುಂತ್ಕೊಂಡು ಊಟ ಮಾಡ್ತಾ ಅವಳೆ. ಅವಳ ಹಿಂದೆ ನಿಂತ್ಕೊಂಡು ಎಲ್ಲರೂ ಗೌರಿನೇ ನೋಡ್ತಾವ್ರೆ. ಅವ್ರ ಅಪ್ಪನು ಕೇಳ್ತಾವನೆ, ಮಗಳೇ ನಿನ್ಗೇನ ಪ್ರಾಬ್ಲಮ್ ಅನೆ ಇದ್ರೆ ಹೇಳೆ ಅಂತ. ಆ ಹುಡುಗಿನ ಪಾಪ ಅದ್ಕೊಂತ ಇದೆ. ನೈಟ್ ತಿರ್ಗಾ ಹಂಗೆ ನಿದ್ದೆ ಮಾಡ್ತಾವಳೆ. ಟಕ್ ಅಂತ ಎದ್ಲು. ಆ ಫ್ರಿಜ್ ಅಲ್ಲಿ ಹೋಗಿ ಒಂದು ಕೂಲ್ ಡ್ರಿಂಕ್ಸ್ ತಗೊಂತಾಳೆ. ಆ ಡೋರ್ ಮುಸ್ತಾರಲ್ಲ, ಢಮಾರ್ ಅಂತ ಅಲ್ಲಿ ಅಜ್ಜಿ ಬಂದ್ಬಿಡದ. ತಿರ್ಗಾ ರೂಮಲ್ಲಿ ಬಂದ್ ನೋಡಿದ್ರೆ ಅಜ್ಜಿ ಅಲ್ಲೇ ಮಲ್ಕೊಂಡೈತೆ. ತಿರ್ಗಾ ಆ ಕಡೆ ತಿರುಗ್ತಾರೆ. ಅವ್ರ ಅಪ್ಪ ಬರ್ತಾವ್ರೆ. ನೋಡಿದ್ರೆ ಅಪ್ಪ ಅಲ್ಲೇ ಮಲ್ಕೊಂಡವ್ರೆ. ತಿರ್ಗಾ ತಮ್ಮ ಅಮ್ಮ ಎಲ್ಲರೂ ಬಂದು ಗೌರಿನ ಸಖತ್ತಾಗಿ ಭಯ ಬೀಳಿಸ್ತಾರೆ. ಢಮಾರ್ ಅಂತ ಕಂಡ್ಬಿಟ್ಲು. ನೋಡಿದ್ರೆ ಇದೆಲ್ಲ ಒಂದು ಕನಸು. ಏನೋ ಸೌಂಡ್ ಆಯ್ತು. ಅಪ್ಪ ಎದ್ದು ಬಂದ್ ನೋಡ್ದ. ಗೌರಿ ತುಂಬಾ ಭಯ ಬಿದ್ದು ಕುಂತವಳೆ. ಏನಾಯ್ತು ಮಗಳೇ ಅಂತ ಎಲ್ಲರೂ ಗೌರಿನ ಸಮಾಧಾನ ಮಾಡ್ತಾವ್ರೆ. ಮಾರನೇ ದಿನ ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅಪ್ಪ. ಆ ನರ್ಸಮ್ಮನ ಒಂಥರ ರೊಮ್ಯಾಂಟಿಕ್ ಲುಕ್ ಅಲ್ಲಿ ನೋಡ್ತಾ ಅವಳೆ. ಹಂಗೆ ಡಾಕ್ಟರ್ ಬಂದ. ಇಂಜೆಕ್ಷನ್ ಕೊಡಕ್ ಬರ್ತಾವನೆ. ತುಂಬಾ ಕೆಟ್ಟು ಹೊಲ್ಸು ಮಾತು ಮಾತಾಡ್ತಾಳೆ ಗೌರಿ. ಅವನಿಗೆ ಏನಮ್ಮ ಈ ತರ ಮಾತಾಡ್ತಾ ಇದೀಯಾ ಅಂತ ಹಿಂಗೆ ಮಾತಾಡ್ತಾವನೆ. ಇಂಜೆಕ್ಷನ್ ಹಾಕಕ್ ಹೋಗ್ಬೇಕು, ಲಬ್ಬ ಅಂತ ಬಡ್ಕೊಂಡ್ಬಿಡ್ತಾಳೆ. ಅಪ್ಪ ಇವ್ ನನ್ ಏನೋ ಮಾಡಕ್ ಬಂದಪ್ಪ ಅಂತ. ಅಪ್ಪನು ಆ ಡಾಕ್ಟರ್ ಅಪ್ಪನ ತಲೆ ಮೇಲೆ ಒಂದು ಹಾಕ್ಬಿಟ್ಟು ಮಗಳನ್ನ ಕರ್ಕೊಂಡು ಆಚೆ ಬರ್ತಾರೆ. ಹಂಗೆ ಲವರ್ ಜೊತೆ ಮೀಟಿಂಗ್. ಗೌರಿ ಹೇಳ್ತಾವಳೆ, ನನಗೇನೋ ಈ ತರ ಹೊಸ್ತಾ ಕಾಣ್ತಾ ಇದೆ ಪ್ರಪಂಚ ಅಂತ. ಅವನು ಒಂಥರ ಕಾಮಿಡಿ ಮಾಡೋತರ ನಗುತ್ತಾವನೆ. ಅದನ್ನ ನೋಡಿ ಗೌರಿಗೆ ಸಖತ್ತಾಗಿ ಕೋಪ ಬರುತ್ತೆ. ಹಂಗೆ ಮನೆಗ್ ಬಂದ್ಲು. ಆ ಸೋಫಾ ಮೇಲೆ ಕುತ್ಕೊಂಡ್ಲು. ಲೇ ಅಮ್ಮ ಬಿಸಿ ಕಾಫಿ ಕೊಡೆ ನನಗೆ ಅಂತ ಅಮ್ಮನ್ನ ಕೇಳ್ತಾವಳೆ. ಅಮ್ಮ ಏನೇ ಮಾತಾಡೋದ್ ನಿನ್ನ ಹತ್ರ, ಹೇಳಿದ ಕೆಲಸ ಮಾಡಿ ಅಂತ ಕೆಟ್ಟ ಮಾತು ಮಾತಾಡ್ತಾರೆ. ಅಪ್ಪನೂ ಬರ್ತಾನಲ್ಲಿ. ಏನ್ ಮಗಳೇ ಅಮ್ಮ ಹತ್ರ ಹೆಂಗ್ ಮಾತಾಡ್ತಾ ಇದ್ಯಾ, ಇನ್ನೆಂಗಯ್ಯ ಮಾತಾಡ್ಬೇಕು, ಹೇಳ ಮಾತು ಕೇಳಲ್ಲ ಏನಿಲ್ಲ ಅಂತ ಅಪ್ಪನ್ನು ದಬಾಯಿಸ್ತಾವಳ ಅವಳು. ಅಪ್ಪ ಗೌರಿ ಅಂತ ಹಿಂಗ್ ಆಡಿಸ್ತಾನೆ. ಅವಾಗ ಅವಳಿಗೆ ಜ್ಞಾನ ಬಂತು. ಅಪ್ಪ ಯಾಕಪ್ಪ ಎಲ್ಲ ಹಂಗ್ ನೋಡ್ತಾ ಇರೋ ನನ್ನ, ನಾನೇನ್ ಮಾಡ್ದೆ, ನಾನೇನ್ ಹೇಳ್ದೆ, ಸುಮ್ನೆ ಇದನ್ನ ಕುತ್ಕೊಂಡಿದ್ದೀನಿ ಅವಾಗ್ಲಿಂದ ಅಂತ ಈ ತರ ಮಾತಾಡ್ತಾವಳೆ ಗೌರಿ. ಈ ವಿಷಯನ ಬಂದು ಅಪ್ಪ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಂತ ಅವ್ರೆ, ಹಿಂಗ್ ಆಯ್ತು ಕಣೋ, ಯಾಕೋ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮನೇಲಿ ಅಂತ. ಅಲ್ಲಿಗೆ ಗೌರಿ ಬಂದ್ಲು. ಲೇ ಮುತ್ಕಪ್ಪ ನೀನ್ ನೋಡದೆ ಒಂಥರ ನೋಡ್ತೀಯಲ್ಲ, ಯಾಕೆ ನನ್ನ ಜೊತೆ ನಾ ಮಾಡ್ಬೇಕಂತ ಆಸೆನಾ
ಅಂತ ಹೇಳಿದ ತಕ್ಷಣ ಮುದ್ಕಪ್ಪ ಶಾಕ್ ಆಗೋಗ್ತಾನೆ. ಏನ್ ಗೌರಿ ಈ ತರ ಮಾತಾಡ್ತಾ ಇದೀಯಾ ಅಂತ. ನಾನ್ ನಿಮ್ಮ ಅಪ್ಪ ತರನಮ್ಮ, ಏನೋ ಅಪ್ಪನ ಮುಚ್ಕೊಂಡು ಹೋಗ ಆ ಕಡೆ ಅಂತ ತುಂಬಾ ಮರ್ಯಾದಿನೇ ಕೊಡ್ತಿರೋ ತರ ಕೆಟ್ಟದಾಗಿ ಮಾತಾಡ್ತಾಳೆ. ಆಮೇಲೆ ಅಪ್ಪನು ಕರ್ಕೊಂಡ್ ಬರ್ತಾನೆ. ಗೌರಿ ಏನ್ ಮಾಡ್ತಾ ಇದೀಯ ಗೌರಿ ನೀನು ಅಂತ. ಅಪ್ಪನ್ಗೆ ತುಂಬಾ ಡೌಟ್ ಆಯ್ತು. ದೇವ ಓಡಿಸ್ತಾರ ಗೊತ್ತಾ, ಅವ್ರ ಹತ್ರ ಕರ್ಕೊಂಡು ಬರ್ತಾರೆ. ಅವರು ಚೆಕ್ ಮಾಡ್ತಾವ್ರೆ. ಆ ಅಪ್ಪನಿಗೆ ಗೊತ್ತಾಗೋಯ್ತು ಇವಳ ಮೇಲೆ ಏನೋ ಮೆಟ್ಕೊಂಡಿದೆ ಅಂತ. ಕೈಗೆ ಕೆರ ಎತ್ಕೊಂಡು ಅವಳನ್ನ ಬಿಟ್ಟೋಗು ಅಂತ ಹೊಡಿಯಕ್ ಹೋಯ್ತಾನೆ. ಟಕ್ಕಂತ ಅಲ್ಲಿ ಅಪ್ಪ ಬಂದ. ಸರ್ ಏನ್ ಬೇಕಾದ್ರು ಮಾತಾಡಿ, ಮಗಳನ್ನ ಚಪ್ಲಿಲ್ಲ ಹೊಡಿಬೇಡಿ ಸರ್, ನನ್ ಮಗಳಲ್ವಾ ಅವಳು, ಯೋ ಹೋಗ ಯಾಕಡಂತ ಅಯ್ಯಪ್ಪ ದೇವ ಓಡ್ಸಕ್ಕೆ ಟ್ರೈ ಮಾಡ್ತಾವನೆ. ಅಪ್ಪ ಮಗಳನ್ನ ಕೆರದಲ್ಲಿ ಹೊಡೆಯೋದು ಒಪ್ಕೊಳ್ಳಲ್ಲ, ಎಲ್ಲರನ್ನು ಆಚೆ ಕಳಿಸ್ಬಿಡ್ತಾನೆ. ಆ ದೇವ ಓಡ್ಸವನವನು ಪಾಪ ಏನಾಗುತ್ತೋ ಅನಾಹುತ ಇವ್ರ ಮನೇಲಿ ಅಂತ ತುಂಬಾ ಫೀಲ್ ಮಾಡ್ಕೋತಾನೆ. ಹಂಗೆ ನೈಟು ಮನೇಲಿ ತೋರಿಸಿದ್ರು. ಗೌರಿ ನೆರಳುತ್ತವಳೆ ಪಾಪ, ಅವಳಿಗೇನೋ ಮೈಯೆಲ್ಲ ನೋವಂತೆ. ಅಪ್ಪನು ಒಂದ್ ಕಡೆ ಹತ್ಕೊಂತ ಅವ್ರೆ. ಹಂಗೆ ಈ ಕಡೆ ಅವ್ರ ಅಪ್ಪನ ಫ್ರೆಂಡ್ ನ ತೋರಿಸಿದ್ರು. ಊರಿಗೇನೋ ಹೋಯ್ತಾರಂಗ್ ಅವ್ರೆ. ಇವ್ರ ಹಿಂದ್ಗಡೆ ಯಾರೋ ಕರಿಯೋ ತರ ಇವರಿಗೆ ಸದ್ದು. ಒಂದ್ಸರಿ ತಿರುಗಿ ನೋಡ್ತಾರೆ, ಯಾರು ಇಲ್ಲ. ಎರಡನೇ ಸರಿ ತಿರುಗಿ ನೋಡ್ತಾರೆ, ಅವಾಗ್ಲೂ ಯಾರು ಇಲ್ಲ. ಯಪ್ಪ ಈ ಸೀಟ್ ಬೇಡ ಅನ್ಬಿಟ್ಟು ಹಂಗೆ ಮುಂದೆ ಹೋಯ್ತಾರೆ. ನೋಡಿದ್ರೆ ಬಸ್ ಅಲ್ಲಿ ಇರೋಲ್ಲ ಇವ್ರನ್ನೇ ನೋಡ್ತಾರದ. ಆ ಬಸ್ ಡ್ರೈವರ್ನು ಒಂದು ಬ್ರೇಕ್ ಹಾಕ್ತಾರೆ. ಅವಯ್ಯ ಕೆಳಗಡೆ ಬೀಳ್ತಾನೆ. ಒಂದ್ ಚಿಕ್ಕ ಹುಡುಗ ಬಂದು ಹಂಗೆ ಅಪ್ಪನ್ ಕತ್ತಿಸ್ಕೆ ಹಂಗೆ ಸಾಯಿಸ್ಬಿಡ್ತಾನ್ರಿ. ಹಂಗೆ ಈ ಕಡೆ ಅಪ್ಪನ್ ತೋರ್ಸಾರೆ. ಚಿಕ್ಕ ಮಗನ್ನ ಅಜ್ಜಿನ ಇಬ್ಬರನ್ನು ಊರಿಗೆ ಕಳಿಸ್ತಾವನೆ. ಇಲ್ಲಿದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ನೀವು ಹೋಗ್ರಿ ಅಂತ. ಹಂಗೆ ಈ ಕಡೆ ಲವರ್ ನ ತೋರಿಸೋರು IPL ಮ್ಯಾಚ್ ಅನ್ನ ನೋಡ್ತಾವನೆ. ಈ ಸರಿ ನಮ್ಮ RCB ಬಾರಿಸ್ತಾ ಇಲ್ಲ, ಈ ಸರಿ ಕಪ್ ನಮ್ದೇ, ಡೋಂಟ್ ವರಿ. ಮ್ಯಾಚ್ ನೋಡ್ತಾವನಲ್ಲ, ಇದ್ದಕ್ಕಿದ್ದಂಗೆ ಕರೆಂಟ್ ಉಂಟಾಯ್ತು. ಯಾರು ತಾನೇ ಕೋಪ ಬರಲ್ಲ. ಆ ಕಡೆ ಹೋಗಿ ಚೆಕ್ ಮಾಡ್ತಾವನೆ. ಅಲ್ಲಿ ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಮುಂದೆ ಯಾರೋ ಮಕ್ಕದ ಮೇಲೆ ಬಟ್ಟೆ ಹಾಕೊಂಡು ಕುಂತಿರೋದ. ಹಂಗೆ ಹೋಗಿ ತೆಗಿತಾನೆ. ನೋಡಿದ್ರೆ ಅಲ್ಲಿ ಯಾರು ಇಲ್ಲ. ಇದೇನಪ್ಪ ಅನ್ಬಿಟ್ಟು ಆ ಕಡೆ ಓಡೈತಾನೆ. ಅಲ್ಲೂ ಸೇಮ್ ಹಂಗೆ ಕುಂತವ್ರೆ. ಈ ಕಡೆ ಬರ್ತಾನೆ, ಅಲ್ಲೂ ಹಂಗೆ ಕುಂತವ್ರೆ. ಇಲ್ಲೇನೋ ಇದೆ ಅಂತ ಹೇಳಿ ಹುಡುಗ ಹಂಗೆ ಆಚೆ ಓಡ್ತಾನೆ. ಕಾಲಡಿಗೆ ಕೆಳಗಡೆ ಬಿಡ್ತಾನೆ. ನೋಡಿ ಅಲ್ಲೊಂದ್ ಚಾಕುನ ಇದ್ದಂಗ ಐತೆ. ಸರ್ಕ್ ಅಂತ ಅವ್ನ್ ಕತ್ತು ಏರ್ಕೊಂಡು ಅಲ್ಲೇ ಹುಡುಗ ಸತ್ತೋದ. ಹಂಗೆ ಅಪ್ಪನ ತೋರ್ಸಿದ್ರು. ಆಫೀಸಲ್ಲಿ ಕ್ಲರ್ಕ್ ಏನೋ ಪಾಪ ಅವನು ಮಗಳು ಪರಿಸ್ಥಿತಿ ನೋಡಿ ತುಂಬಾ ಫೀಲ್ ಮಾಡ್ಕೊಂತಾನೆ. ಅಲ್ಲಿ ಆಫೀಸಲ್ಲಿ ಇರೋನು ಯಾಕಯ್ಯ ಏನಾಯ್ತು, ಮನೇಲಿ ಆಗಿರೋ ವಿಷಯ ಎಲ್ಲ ಅವ್ರ ಹತ್ರ ಹೇಳ್ತಾರೆ. ಅವರು ಒಂದು ಅಡ್ರೆಸ್ ಕೊಡ್ತಾರೆ. ಸೀದಾ ಆ ಅಡ್ರೆಸ್ ಅಲ್ಲಿ ಗೌರಿನ ಅಯ್ಯಪ್ಪ ಮಕ್ಕಕ್ಕೆ ಟಾರ್ಚ್ ಹಾಕ್ಬಿಟ್ಟು, ಸಾರಿ ಕಣ್ಣಿಗೆ ಟಾರ್ಚ್ ಹಾಕ್ಬಿಟ್ಟು ಕೇಳ್ತಾ ಅವನೇ ನೀನ್ ಯಾರು ಅಂತ. ಅದನ್ನ ಕಟ್ಕೊಂಡು ನಿನಗೇನೋ ಆಗ್ಬೇಕು ಲೈ, ಎದ್ದೋಗೋ ಇಲ್ಲಿಂದ ಅಂತ ಗೌರಿ ಹೇಳ್ತಾ ಅವಳೆ. ಆ ಅಪ್ಪನ್ಗೆ ಒಂಥರ ಶಾಕು. ಯಾಕೆ ಹೆಸರು ಹೇಳಕ್ ನಿನಗೆ ಧೈರ್ಯ ಇಲ್ವಾ ಅಂತ ಆ ಡಾಕ್ಟರ್ ಕೇಳ್ತಾವ್ರೆ. ನನ್ನ ಹೆಸರು ಬಾಬು ಕಣೋ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗೋಯ್ತಲ್ಲಿ. ಸೀದಾ ಹಂಗೆ ಆಚೆ ಬರ್ತಾರೆ. ಅವ್ರ ಅಪ್ಪನ ಹತ್ರ ಈ ವಿಷಯನ ತಿಳಿಸ್ತಾರೆ. ಹಿಂಗ್ ಪ್ರಾಬ್ಲಮ್ ಆಗಿದೆಯಪ್ಪ ನಿನ್ ಮಗಳಿಗೆ ಅಂತ. ದೇವ ಮೆಟ್ಕೊಂಡಿದೆ ಅಂತ ಹೇಳ್ತಾರೆ ಅವರು. ಹಂಗೆ ಈ ಕಡೆ ಹಾಸ್ಪಿಟಲ್ ಅಲ್ಲಿ ತೋರಿಸೋರು. ಒಬ್ರು ಡಾಕ್ಟರ್ ಬಂದು ಮಾತಾಡ್ತಾವ್ರೆ. ಇವ್ರು ನೋಡಿದ್ರ ನರ್ಸಮ್ಮ ಜೊತೆ ಏನ್ ಮಾಡ್ತಾನೆ ಅಂತ. ಸರಿ ಬಾ ನರ್ಸಮ್ಮ ಅಂತ ಹೇಳಿ ರೂಮ್ ಕರ್ಕೊಂಡು ಹೋಯ್ತಾನೆ. ಇಬ್ರು ರೊಮ್ಯಾನ್ಸ್ ಮಾಡ್ತಾವ್ರಿ ಹಾಸ್ಪಿಟಲ್ ಅಲ್ಲಿ. ರೊಮ್ಯಾನ್ಸ್ ಮುಗೀತು. ಆ ಅಮ್ಮ ಆ ಕಡೆ ಹೋಗಿ ಕತ್ರಿ ತಗೊಂಡ್ಬರ್ತದೆ, ಇವನು ಆ ಕಡೆ ಹೋಗಿ ಒಂದು ಚಾಕು ತಗೊಂಡ್ಬರ್ತಾನೆ. ಇಬ್ರು ಲಾಸ್ಟ್ ಆಗಿ ತಪ್ಕೊಂತಾರೆ. ಇಬ್ರು ಬೆನ್ನಲ್ಲಿ ಚುಚ್ಕೊಂಡು ಸತ್ತೋಯ್ತಾರೆ ಇಬ್ರು. ಆ ನ್ಯೂಸ್ ಮನೆಯಲ್ಲಿ ಓಡ್ತಾ ಇದೆ. ಟಕ್ಕಂತ ಗೌರಿ ಸತ್ರ, ಅವ್ರನ್ನ ಕೊಲೆ ಮಾಡಿದ್ದು ನಾನೇ, ಯಾರನ್ನ ಹುಡುಕ್ತಾರೆ ನನ್ನ ಮಕ್ಕಳು. ಅವ್ರ ಅಪ್ಪ ಅಮ್ಮನಿಗೆ ಇಬ್ರಿಗೂ ಶಾಕು. ಗೌರಿ ಏನ್ ಹೇಳ್ತಾ ಇದೀಯ ಅಂತ. ಆ ಪೊಲೀಸ್ ಅವ್ರನ್ನ ಕೊಲೆ ಮಾಡಿದ್ದು ನಾನೇ, ನಿನ್ ಫ್ರೆಂಡ್ ಒಬ್ಬ ಇದ್ನಲ್ಲ ತಾತಪ್ಪ, ಅವ್ರನ್ನ ಕೊಲೆ ಮಾಡಿದ್ದು ನಾನೇ ಅಂತ ಹೇಳಿದ ತಕ್ಷಣ ಅಪ್ಪನ್ಗೆ ತಾಳ್ನಾರ್ದೆ ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಎಂತಿ ಗಂಟನ್ಗೆ ಏನೋ ಸ್ವಲ್ಪ ಜಗಳ ಏನೋ, ಎಂತಿ ಕತ್ತಾಕಿ ಇಸಕ್ತಾವನೆ, ನನ್ ಬಗ್ಗೆ ಮಾತಾಡದೆ ಆಮೇಲೆ ಸಾಯಿಸ್ಬಿಡ್ತೀನಿ ನಿನ್ನ ಅಂತ. ಇವರು ಸ್ಟೇಷನ್ ಬಂದ್ರು. ಹೆಂಗೋ ಅಪ್ಪ ಕಂಪ್ಲೇಂಟ್ ಕೊಡಕ್ ಬಂದಿದೆ ಅಲ್ಲ. ಅವನು ಸರ್ ನನ್ ಮೈ ಸೈಕೋ ಕಿಲ್ಲರ್ ನನ್ ಮಗಳೇ ಸಾರ್ ಅಂತ ಹೇಳ್ತಾವನೆ. ಅವ್ನ ಯಾರೋ ಮೆಂಟ್ಲಿರ್ಬೇಕು, ಆಚೆ ಕಳಿಸ್ರಯ್ಯ ಅಂತ ಆ ಪೊಲೀಸ್ ಅವರು ಹೇಳ್ತಾವ್ರೆ. ಸರ್ ಅವನ ಹೆಸರು ಬಾಬು ಅಂತಲ್ಲ ಸಾರ್ ಅಂತ ಹೇಳಿದ ತಕ್ಷಣ ಪೊಲೀಸ್ ಅವ್ರಿಗೆ ಹಂಗೆ ಸ್ವಲ್ಪ ಮೈಂಡ್ ಸ್ಟಾಪ್ ಆಯ್ತು. ಬಾಬುನ ಆ ಹೆಸರು ನಿಮ್ಗೆ ಹೆಂಗ್ ಗೊತ್ತು ಅಂತೇಳಿ ಸೀದಾ ಅವರು ಗೌರಿ ಮನೆಗೆ ಬಂದ್ರು. ಗೌರಿನು ಆ ಕಡೆ ಕುಂತ್ಕೊಂಡವಳೆ. ಪೊಲೀಸ್ ಅಪ್ಪ ನೋಡಿದ ತಕ್ಷಣ ಯೋ ಪೊಲೀಸಪ್ಪ ಚೆನ್ನಾಗಿದ್ಯಾ ಅಂತ ಗಂಡಸು ವಾಯ್ಸಲ್ಲಿ ಮಾತಾಡ್ತಾವಳೆ. ಅವ್ರ ಅಪ್ಪ ಅಮ್ಮನಿಗೆ ಒಂಥರ ಶಾಕ್. ಪೊಲೀಸ್ ಅವ್ರಿಗೂ ಶಾಕ್. ಗೌರಿ ಏನ್ ಹೇಳ್ತಾಳೆ ಗೊತ್ತಾ, ಏನಯ್ಯ ಅಷ್ಟು ಶಾಕ್ ಆಗ್ಬಿಟ್ಟ, ಯೋ ಅವತ್ತು ನೀನು ನಾನು ಇಬ್ರೇ ತಾನೇ ಇದ್ವಿ ಅಲ್ಲಿ, ನನ್ ತಲೆಗೆ ಶೂಟ್ ಮಾಡಿ ಸಾಯಿಸ್ತಲ್ಲಯ್ಯ, ನಾನಯ್ಯ ಸೈಕೋ ಕಿಲ್ಲರ್ ಬಾಬು ಅಂತ ಹೇಳಿದ ತಕ್ಷಣ ಪೊಲೀಸ್ ಅಪ್ಪನ್ ತಲೆನೇ ತಿರುಗ್ಬಿಡ್ತದೆ. ಹಂಗೆ ಸೀದಾ ಎದ್ದು ಆಚೆ ಹೊಂಟೈತಾರ ಅವರು. ಈ ಕಡೆ ಅಪ್ಪ ಅಮ್ಮನ ಹತ್ರ ಮಾತಾಡ್ತಾ ಅವ್ರೆ. ನಿನ್ ಮಗಳು ನನಗಿಷ್ಟ ಆಗೋದ್ಲಯ್ಯ, ನಾನು ಎಷ್ಟು ಕೊಲೆ ಮಾಡಿದೀನಿ ಗೊತ್ತಾ, ಲೆಕ್ಕಕ್ಕೆ ಇಲ್ಲ. ಇದ್ದಕ್ಕಿದ್ದಂಗೆ ಈ ಪೊಲೀಸ್ ಅವ್ರನ್ನ ಸಾಯಿಸ್ಬಿಟ್ರು, ನಾನು ದೆವ್ವ ಆಗೋದೆ, ಆತ್ಮ ಕೈಯಲ್ಲಿ ಸಾಯಿಸಕ್ ಆಗಲ್ವಲ್ಲ, ಅದಕ್ಕೇನೆ ಒಂದಿನ ಸ್ಮಶಾನದಲ್ಲಿ ಕುಂತ್ಕೊಂಡಿದ್ದೆ, ನಿನ್ ಮಗಳು ಬಂದ್ಲು. ಆ ಸ್ಮಶಾನ ಯಾರು ನೋಡಲ್ಲ, ನಿನ್ ಮಗಳು ನೋಡ್ಲಲ್ಲ, ಅದಕ್ಕೆ ನಿನ್ ಮಗಳ ಮೇಲೆ ಬಂದೆ. ಯೋ ಇನ್ನೊಂದು ವಿಷಯ ಗೊತ್ತಾ, ನಿನ್ ಮಗಳು ಸೂಪರ್ ಅವಳಯ್ಯ ಯೋ ಅಂತ ಒಂಥರ ಸೈಕೋ ತರಾನೇ ಮಾತಾಡ್ತಾ ಇದೆ ಅದು. ಹಂಗಂದ್ರೆ ಇವಾಗ ಸೈಕೋ ಪ್ಲಸ್ ದೇವ, ಸೈಕೋ ಕಿಲ್ಲರ್ ದೇವ ಒಂಥರ ಚೆನ್ನಾಗಿದೆಯಲ್ಲ. ಹಂಗೆ ಈ ಕಡೆ ಅದೇ ಇವಾಗ ಒಬ್ರು ಗೌರಿಗೆ ಟ್ರೀಟ್ಮೆಂಟ್ ಕೊಟ್ರಲ್ಲ, ಅವ್ರ ಅಮ್ಮನ್ನ ತೋರಿಸ್ತಾರೆ. ಪಾಪ ಅಮ್ಮ ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ. ಅಮ್ಮ ಹೇಳ್ತಾರೆ, ಮಗನೇ ಅಮ್ಮನ ಜೊತೆ ಇರ್ಬೇಕು ಕಣೋ, ನನ್ನ ಸಾಯಕ್ ಬಿಡ್ಬೇಡ ಕಣೋ ಅಂತ ಅಮ್ಮ ಹೇಳ್ತಾವ್ರೆ. ಹಂಗೆ ಅಪ್ಪನಿಗೆ ಒಂದು ಫೋನ್ ಕಾಲ್ ಬಂತು. ಯಾರಂತ ನೋಡಿದ್ರೆ ಗೌರಿ ಅವರಪ್ಪ. ಸರ್ ಮನೆಗ್ ಬನ್ನಿ ಸರ್ ಪ್ಲೀಸ್ ಅಂತ ಹೇಳವ್ರೆ. ಅವರು ಮನೆಗ್ ಬಂದು ಗೌರಿನ ಟೆಸ್ಟ್ ಮಾಡ್ತಾವ್ರೆ. ಅದಕ್ಕೆ ಗೌರಿ ಏನ್ ಹೇಳ್ತಾಳೆ ಗೊತ್ತಾ, ಅಪ್ಪ ನನ್ ಸಾಯಕ್ ಬಿಡ್ಬೇಡ ಕಣೋ, ನನ್ ನಿನ್ ಜೊತೆ ಇರ್ಬೇಕಣೋ ಅಂತ ಅವ್ರ ಅಮ್ಮ ಮಾತಾಡ್ದಂಗೆ ಮಾತಾಡ್ತಾವ್ರೆ. ಆ ಡಾಕ್ಟ್ರು ಎದ್ದು ಸೀದಾ ಆಚೆ ಹೊಂಟೋದ್ರು. ಅವ್ರಿಗೊಂದು ಫೋನ್ ಕಾಲ್ ಬಂತು. ನೋಡಿದ್ರೆ ಅಮ್ಮ ಸ್ವರ್ಗಕ್ಕೆ ಹೋಗಿ ಸೇರ್ಬಿಟ್ಟಿದ್ದಾರೆ. ಹಂಗೆ ಈ ಕಡೆ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಎಲ್ಲರೂ ಮೀಟಿಂಗ್ ಮಾಡ್ತಾವ್ರೆ. ಅಲ್ಲಿಗೆ ಪೊಲೀಸ್ ಬಂದು, ಸರ್ ಅದೇ ನಾವು ಸಾಯಿಸಿದ್ವಲ್ಲ ಬಾಬು, ಸೈಕೋ ಕಿಲ್ಲರ್ ಬಾಬು ಸರ್, ಅವನು ಒಂದು
ಹುಡುಗಿ ಮೇಲೆ ಬಂದ್ಬಿಟ್ಟು ತಿರ್ಗಾ ಅವನೇ ಸರ್ ಯಾರನ್ನು ಕೊಲೆ ಮಾಡ್ತಾ ಇರೋದು ಅಂತ ಆ ವಿಷಯನ ಈ ಕಡೆ ತಲುಪಿಸ್ತಾನೆ. ಆ ಅಧಿಕಾರಿನೂ ಹಂಗೆ ಯೋಚನೆ ಮಾಡ್ತಾ ಅವ್ರೆ. ಅವ್ರ ಹತ್ರ ಹೇಳ್ಬಿಟ್ಟು ಈ ಪೊಲೀಸಪ್ಪ ಸೀದಾ ಮನೆಗ್ ಬಂದ. ಮಾಮೂಲಿ ಎಂತಿ ಗಂಟೆ ಜಗಳ ಹಿಡ್ದು ಮಾಮೂಲಿ ಅಲ್ವಾ, ಹಂಗೆ ಎಂತಿ ಮಾತಾಡ್ತಾವ್ರೆ. ಇವ್ರಿಗೂ ಕೋಪ ಬಂದು ಎಂತಿ ಕಚ್ತಾಕ್ ಹಂಗೆ ಇಸ್ಕಿಯ ಎಂತಿನ ಸಾಯಿಸ್ಬಿಟ್ಟು ಗನ್ ತಗೊಂಡು ಇವ್ರ ಹಣೆ ಮೇಲೆ ಇಕ್ಕೊಂಡು ನಗೀತಾವ್ರೆ. ಹಂಗೆ ಢಮಾರ್ ಅಂತ ಇವ್ರು ಶೂಟ್ ಮಾಡಿ ಸತ್ತೋಗ್ಬಿಟ್ರು. ಹಂಗೆ ಈ ಕಡೆ ಡಾಕ್ಟರ್ನ ತೋರ್ಸಾರೆ. ಆ ಪೊಲೀಸ್ ಅವ್ರನ್ನು ದೊಡ್ಡ ಅಧಿಕಾರಿ ಬಂದವ್ರೆ. ಏನ್ ಡಾಕ್ಟರ್ ಮಾಡೋದು ಇವಾಗ ಅಂತ. ಸರಿ ಬನ್ನಿ ಒಂದ್ಸರಿ ಗೌರಿ ಮನೆಗೆ ಹೋಗೋಣ ಅಂತೇಳಿ ಗೌರಿ ಮನೆಗೆ ಬರ್ತಾರೆ. ಗೌರಿನೂ ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಪೊಲೀಸ್ ಅವ್ರಿಗೆ ಹೇಳ್ತಾವಳೆ, ಲೈ ನಿನಗೆ ಎಷ್ಟು ಧೈರ್ಯ ಇದ್ರೆ ನನಗೆ ನೀನು ಎನ್ಕೌಂಟರ್ ಕೊಡ್ತೀಯಾ, ಇವಾಗೇನೋ ಮಾಡ್ತೀಯಾ, ನಮ್ದು ಹುಡುಗಿ ಮೈಯಲ್ಲಿ ಇದೀನಿ ಕಣ, ಇವಳನ್ನ ಕೊಲೆ ಮಾಡ್ತೀಯಾ, ನನ್ನ ಕೊಲೆ ಮಾಡ್ತೀಯಾ ಈ ಅಂತ ಒಂಥರ ಅಹಂಕಾರದಲ್ಲಿ ನಗಿತಾವ್ ನಾವು. ಸೈಕೋ ಹುಡುಗಿ ದೇವ ಸಾರಿ. ಇವ್ರು ಭಯ ಬಿದ್ದು ಆಚೆ ಬಂದ್ರು. ಅದೇ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ದೇವ ಓಡಿಸೋರಲ್ಲ ಅವರು, ಮತ್ತೆ ಇವಾಗ ದೇವ ಓಡಿಸೋದಾರ ಡಾಕ್ಟ್ರು, ಪೊಲೀಸು, ಅಪ್ಪ ಅಮ್ಮ ಎಲ್ಲ ಕುತ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾವ್ರೆ ಇವಾಗ ಏನ್ ಮಾಡೋದು ಅಂತ. ಇದ್ದಕ್ಕಿದ್ದಂಗೆ ದೆವ್ವ ಓಡಿಸೋನು ಒಂಥರ ಕ್ರೂರವಾಗಿ ಮೈಯೆಲ್ಲ ನುಲ್ಚಿ ಹಂಗೆ ಸತ್ತು ಬಿದ್ದ. ಅದನ್ನ ನೋಡಿ ಇನ್ನ ಎಲ್ಲರಿಗೂ ಭಯ ಶುರು ಆಗುತ್ತೆ. ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತಾರೆ, ಒಂದ್ ಕೆಲಸ ಮಾಡ್ರಪ್ಪ, ನೀವೇ ನಿಮ್ ಮಗಳನ್ನ ಸಾಯಿಸ್ಬಿಡ್ರೋ ಅಂತ. ಅಪ್ಪ ಮಗಳನ್ನ ಚಪ್ಪಲಿ ಹೊಡಕ್ ಹೋಗಿದ್ದಕ್ಕೇನೆ ಬಿಟ್ಟಿಲ್ಲ ಅವನು, ಇನ್ನು ಅವ್ನು ಸಾಯಿಸ್ತಾನ, ಅವ್ನ ಕರಡು ಹೆಂಗಿರುತ್ತೆ ಹೇಳಿ. ಇಲ್ಲ ಸರ್ ನನ್ ಕೈಲಿ ಆಗಲ್ಲ ಅಂತ ಎಷ್ಟೋ ಹೇಳ್ತಾನೆ. ಆ ಪೊಲೀಸನು ಡಾಕ್ಟ್ರು ಬೇರೆ ವಿಧಿ ಇಲ್ಲ ರೀ, ನಿಮ್ ಮಗಳು ಹಂಗೆ ಇದ್ರು ಕೂಡ ದೆವ್ವ ಬಿಟ್ಬಿಟ್ಟು ಹೋಗಲ್ಲ ಅಂತ ಹೇಳೈತಲ್ಲ, ಹೇಳ ಮತ್ ಕೇಳು ಪ್ಲೀಸ್, ಸಾಯಿಸ್ಬಿಡು ಅಂತ ಎಲ್ಲ ಹಿಂಸೆ ಮಾಡ್ತಾರೆ. ಅಪ್ಪನು ಬೇರೆ ವಿಧಿ ಇಲ್ದೆ ಸೀದಾ ಮನೆಗ್ ಬಂದ. ಮಗಳಲ್ಲಿ ಕುತ್ಕೊಂಡು ಮಾತಾಡ್ತಾ ಅವಳೆ. ಅಮ್ಮನು ಸೀದಾ ಹೊರಗಡೆ ಹೋದ್ರು. ಬಕೆಟಲ್ಲಿ ನೀರ್ ಚೆಲ್ಬಿಟ್ಟು ಅದಕ್ಕೆ ಸೀಮಣ್ಣೆ ಇವ್ಕೊಂಡು ರೆಡಿ ಆಗವ್ರೆ. ಅಪ್ಪನು ಈ ಕಡೆ ಮಗಳ ಜೊತೆ ಆಟ ಆಡ್ತಾ ಅವ್ರೆ. ಆಟ ಮುಗೀತು. ಅಮ್ಮ ಟಕ್ಕಂತ ಬಂದಿ ಆ ಸೀಮಣ್ಣನ ಮೇಲೆ ಹಾಕ್ತಾರೆ. ಅಪ್ಪನು ಬೆಂಕಿ ಪಟ್ನ ಜೋಬಲ್ಲಿ ಇಟ್ಟಿದ್ರೇನೋ ಟಕ್ಕಂತ ಎತ್ತಿ ಅದನ್ನ ಅಂಟಿಸ್ಬಿಡೋದು ಹಂಗೇನೆ. ಸೀದಾ ಇಬ್ರು ಹಂಗೆ ಆಚೆ ಬರ್ತಾರೆ. ಅಲ್ಲಿ ಎಲ್ಲರೂ ಇದ್ದಾರೆ. ಅಪ್ಪ ನನ್ನ ಕಾಪಾಡಪ್ಪ ನಾನು ನಿನ್ ಮಗಳಪ್ಪ ಅಂತ ಒಳಗಡೆಯಿಂದ ಸೌಂಡ್. ಅಪ್ಪನಿಗೆ ಮನ್ಸು ಕೇಳ್ತಾ ಇಲ್ಲ. ಬಿಟ್ರಯ್ಯೋ ನನ್ ಮಗಳನ್ನ ಕಾಪಾಡ್ತೀನಿ ಅಂತ ಹೋಯ್ತಾನೆ. ಆಮೇಲೆ ಆ ಪೊಲೀಸು ಆ ಡಾಕ್ಟರ್ ಇಬ್ರು ಸೇರಿ ಅಪ್ಪನ್ನ ಹಿಡ್ಕೊಂತಾರೆ. ಅಪ್ಪ ತುಂಬಾ ಅಳ್ತಾನೆ. ಆ ದೆವ್ವನು ಹಂಗೆ ಸುಟ್ಟು ಭಸ್ಮ ಆಯ್ತು. ಹಂಗೆ ಈ ಮೂವಿನ ಮುಗಿಸ್ತಾರೆ. ಹೆಂಗಿತ್ತು ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ. ಬಾಯ್.